ದೆಹಲಿಯಲ್ಲಿ ಕಾಂಗ್ರೆಸ್ನ ಸುಮಾರು 17 ಜನ ಶಾಸಕರು ಬೀಡನ್ನ ಬಿಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದ ಕಾಂಗ್ರೆಸ್ ಶಾಸಕರುಗಳಿಗೆ ಒತ್ತಡ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಒಬ್ಬ ಕಾಂಗ್ರೆಸ್ನ ಹೈಕಮಾಂಡ್ ದೆಹಲಿಯಲ್ಲಿಲ್ಲ. ಆದರೂ ಕೂಡ ಮನವಿ ಪತ್ರ ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡಿರುವಂತಹ ಅಶೋಕ್ ಪಟ್ಟಣ್ ಅವರ ನೇತೃತ್ವದ ತಂಡ, ಬಹುತೇಕ 17 ಜನ ಶಾಸಕರು ದೆಹಲಿಯಲ್ಲಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ನಾರಾಯಣಸ್ವಾಮಿ ಅವರಿದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ತಾವು 17 ಜನ ನೇತೃತ್ವದ ತಂಡ ದೆಹಲಿಯಲ್ಲಿದ್ದೀರಿ. ನಿಮ್ಮ ಮುಂದಿನ ನಡೆ ಏನು ಅಂತ? ಸರ್, ಇವತ್ತು ನಮ್ಮ ನಡೆ, ನಾವು 17 ಜನ, ಒಂದು 5 ಜನ ಆಗಾಗಲೇ ಬರ್ತಿದ್ದಾರೆ. ಒಟ್ಟು 23ರಿಂದ 24 ಜನ ಇವತ್ತು ಸೇರಿದ್ದೇವೆ. ನಾಳೆ ಮತ್ತು ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು ಒಂದು 5-6 ಮಂದಿ ಬರೋರಿದ್ದಾರೆ. ಒಟ್ಟಾರೆಯಾಗಿ 35 ಜನ ಶಾಸಕರು ಹಿಂದೆ ಸಭೆ ಸೇರಿದ್ವಿ. ನಮ್ಮೆಲ್ಲರ ಒಂದೇ ಒತ್ತಾಯ, ಕ್ಯಾಬಿನೆಟ್ ಅನ್ನು ರೀಶಫಲ್ ಮಾಡಿ. ಯಾಕಂದ್ರೆ 2023ರಲ್ಲಿ ಸರ್ಕಾರ ರಚನೆ ಮಾಡುವಾಗ ತಾವು ಮಾತು ಕೊಟ್ಟಿದ್ದೀರಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಸಾಹೇಬರು, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬರು, ಇದರೊಟ್ಟಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಕೂಡ ನಮಗೆ 2.5 ವರ್ಷಗಳ ನಂತರ ಜಿಲ್ಲಾವಾರು ಯಾರ್ಯಾರ ಅರ್ಹತೆ ಇದೆಯೋ ಅವರನ್ನು ಮಂತ್ರಿಗಳನ್ನಾಗಿ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದರು. ಆ ಕೊಟ್ಟ ಭರವಸೆಯಂತೆ 2.5 ವರ್ಷ ಕಾಲ ಮುಗಿದಿರೋದ್ರಿಂದ ಇವಾಗ ನೀವು ಬದಲಾವಣೆ ಮಾಡಲೇಬೇಕು ಅನ್ನೋ ಒತ್ತಾಯಕ್ಕೋಸ್ಕರ ನಾವೆಲ್ಲ ಸೀನಿಯರ್ ಎಂಎಲ್ ಬಂದಿದ್ದೇವೆ. ಇವತ್ತು ನಮಗೆ ಸಮಯ ಇದೆ, ನಾವು ಕಾಯ್ತೀವಿ. ಇವತ್ತು ನಮ್ಮ ಸಂಜೆ ಖರ್ಗೆ ಸಾಹೇಬರು ಸಿಗ್ತಾರೆ, ವೇಣುಗೋಪಾಲ್ ಸಾಹೇಬರು ನಾಳೆ ಸಿಕ್ಕಲಿ, ನಾಳೆ ಸಿಕ್ಕಲಿ, ನಾವೆಲ್ಲ ಕೂಡ ಕಾದು ನಮ್ಮ ಮನವಿಯನ್ನು ಅವರ ಸಲ್ಲಿಸಿ, ಸರ್ಕಾರದಲ್ಲಿ ಏನು ಇವತ್ತು ಕೆಲವು ಮಂತ್ರಿಗಳನ್ನು ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಇದೆ, ಇವುಗಳನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಂತರ ಬೆಂಗಳೂರಿಗೆ ತೆರಳಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇವೆ. ಸರ್, ಈಗ ತಾವೆಲ್ಲ ಒಟ್ಟಾಗಿ ಸುಮಾರು ತಾವೇ ಹೇಳಿದಂತೆ 30ರಿಂದ 35 ಜನ ಶಾಸಕರು ದೆಹಲಿಗೆ, ಕೆಲವೊಂದಿಷ್ಟು ಜನ ಬಂದಿದ್ದಾರೆ, ಮತ್ತಷ್ಟು ಜನ ಬರ್ಲಿಕ್ಕಿದ್ದಾರೆ. ಆದ್ರೆ ತಮ್ಮ ಈ ನಡೆ ಏನಿದೆ, ಒಂದು ಕಡೆ ಆದ್ರೆ ಹೈಕಮಾಂಡ್ ಇನ್ನೂ ಕೂಡ ಗೊಂದಲದಲ್ಲಿರುವಂತಹ ಆ ಗೂಡನ್ನೇ ಕ್ಲಿಯರ್ ಮಾಡಿಲ್ವಲ್ಲ. ಮುಖ್ಯಮಂತ್ರಿ ಹುದ್ದೆ ಫೈಟ್ ನಡೀತಾ ಇದೆ ಅಲ್ಲಿ ಒಂದು ಕಡೆಗೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತ ಹೇಳುತ್ತದೆ. ಅದರ ಬಗ್ಗೆ ಸ್ಪಷ್ಟ ನಿಲುವನ್ನು ಇನ್ನೂ ತೆಗೆದುಕೊಂಡಿಲ್ಲ. ಇನ್ನು ಸಚಿವ ಸ್ಥಾನ ಪುನರ್ರಚನೆ ಬಗ್ಗೆ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ ನಿಮಗೆ? ಒಂದು ಮಾತು, ಇವತ್ತು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತೇವೆ ಅನ್ನೋ ಮಾತನ್ನ ಹಿಂದೆ ಎಲ್ಲ ನಾಯಕರು ಕೊಟ್ಟಿದ್ರು. ಆದರೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡ್ತೀವಿ, ಮುಖ್ಯಮಂತ್ರಿಗಳ ಒಂದು ಒಪ್ಪಂದ ಆಗಿದೆ ಅಂತೇಳಿ ನಮಗೆ ಯಾವ ಹೈಕಮಾಂಡ್ ಕೂಡ ನಮಗೆ ಮಾಹಿತಿ ಕೊಟ್ಟಿರಲಿಲ್ಲ, ನಮ್ಮ ಮುಂದೆ ಚರ್ಚೆ ಆಗಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿ ಆಗಲಿ ಸರ್ಕಾರ ಮಾತು ಕೊಟ್ಟಿದೆ, ಬದಲಾವಣೆ ಆಗ್ತಾ ಅನ್ನೋ ಮಾತನ್ನು ಅವರು ಹೇಳದೇ ಇರೋದ್ರಿಂದ ಯಾರೋ ಕೆಲವು ನಮ್ಮ ಸಹೋದ್ಯೋಗಿ ಶಾಸಕ ಮಿತ್ರರು ಮಾತಾಡೋದು ಮಟ್ಟಕ್ಕೆ ಗೊಂದಲ ಅಂತ ಅರ್ಥ ಅಲ್ಲ. ನಮ್ಮ ಮುಂದೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡತಕ್ಕಂಥ ಯಾವುದೇ ಚರ್ಚೆ ಆಗದಿರೋದ್ರಿಂದ ನಮಗೆ ಅದು ಅಪಸ್ರುತ. ಸರ್, ಈಗ ತಾವೇ ಹೇಳಿದಂತೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ತಮ್ಮ ಮುಂದೆ ಯಾವುದೇ ಚರ್ಚೆಗಳಾಗಿಲ್ಲ. ಆದ್ರೆ ಸಚಿವ ಸಂಪುಟವನ್ನ ಪುನರ್ರಚನೆ 2-2.5 ವರ್ಷಗಳ ಬಗ್ಗೆ ಮಾಡ್ತೇವೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ತಾವು ಹೇಳ್ತಾ ಇದ್ದೀರಿ, ಉಪಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಸಭೆಯಲ್ಲಿ. ಆದ್ರೆ ಯಾಕೆ ನೀವು ನೇರವಾಗಿ ಅವರನ್ನಲ್ಲಿ ಮಾತುಕತೆಯನ್ನ ನಡೆಸಿ ನಂತರ ದೆಹಲಿಗೆ ಬಂದ್ರು, ಅಥವಾ ಅಲ್ಲಿ ಕೇಳದೆ ನೇರವಾಗಿ ಬಂದ್ರು ಅಂತ? ಇಲ್ಲ, ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ, ಉಪಮುಖ್ಯಮಂತ್ರಿ ಭೇಟಿಯಾಗಿ ನಮ್ಮ ಅಹವಾಲ ತೋಡ್ಕೊಂಡಿದ್ದೇವೆ. ಅವರ ಅನುಮತಿಯನ್ನು ಪಡೆದೇ ಡೆಲ್ಲಿಗೆ ಬಂದಿರತಕ್ಕಂಥದ್ದು. ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಯನ್ನ ನೆಗ್ಲೆಕ್ಟ್ ಮಾಡಿ ಬಂದಿಲ್ಲ. ಅವರ ಅನುಮತಿಯನ್ನು ಪಡೆದಾಗ ಅವರು ನಿಮ್ಮ ಅಹವಾಲನ್ನು ಹೈಕಮಾಂಡ್ ಹೇಳಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರ ಅನುಮತಿಯನ್ನು ಪಡೆದೇ ನಾವು ಡೆಲ್ಲಿಗೆ ಬಂದಿರತಕ್ಕಂಥದ್ದು. ಸರ್, ಈಗ ತಾವಿಷ್ಟು ಜನ ಒಟ್ಟಾಗಿ ಕ್ಷೇತ್ರನ ಬಿಟ್ಟು ಈ ಕಡೆಗೆ ಬರ್ತಾ ಇದ್ದೀರಿ ದೆಹಲಿಗೆ, 2-3 ದಿನ ದೆಹಲಿಯಲ್ಲಿ ಸಮಯ ಕಳೀತೀರಿ. ಜನ ತಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಜನ ಕ್ಷೇತ್ರದ ಸಮಸ್ಯೆಗಳು, ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಮಗೆ ಅಲ್ಲಿ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಕೂಡ ಇರುತ್ತೆ. ಸೊ ಆದ್ರೆ ಅಲ್ಲಿ ತುಂಬಾ ನಿಧಾನ ಆಗುತ್ತಲ್ಲ, ಮಂದಗತಿಯ ಕೆಲಸಗಳಿಗೆ ತಾವು ಮತ್ತೆ ಕಾರಣಕರ್ತರಾಗ್ತಿರಲ್ಲ? ಖಂಡಿತ ಕೂಡ. ಈಗ ನಾವೆಲ್ಲ ಕೂಡ ಪ್ರತಿ ದಿವಸ ಕಾನ್ಸಸ್ ಇರ್ತಕ್ಕಂಥ ಜನ. ನಾವು ರಾತ್ರಿ ಬಂದಿದ್ದೀವಿ, ಮತ್ತೆ ಇವತ್ತು ರಾತ್ರಿ ಹೋಗಿ ನಾಳೆ ಬೆಳಗ್ಗೆ ಅಂಬೇಡ್ಕರ್ ಜಯಂತಿ ಭಾಗವಹಿಸಿ ಮತ್ತೆ ನಾವು ರಾತ್ರಿ ಡೆಲ್ಲಿಗೆ ಬರ್ತೀವಿ. ಅಲ್ಟಿಮೇಟ್ಲಿ ತಮಗೆ ಪುನರ್ರಚನೆ ಆಗಬೇಕು ಅನ್ನೋಂಥದ್ದು ಒತ್ತಡ. ಅಲ್ಟಿಮೇಟ್ ಆಗಿ ನಮಗೆ ಈ ಪುನರ್ರಚನೆ ಆದ್ರೇನೆ 2028ಕ್ಕೆ ಮತ್ತೆ ಸರ್ಕಾರ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಸಿಕ್ತು, ಎಲ್ಲಾ ಸಮುದಾಯಗಳು ಅಧಿಕಾರ ಸಿಕ್ತು ಅನ್ನೋ ಭಾವನೆ ಬಂದಾಗ ಜನಕ್ಕೂ ತೃಪ್ತಿ ಆಗ್ತದೆ, ಶಾಸಕರು ಕೂಡ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಉತ್ಸಾಹರಾಗ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರ
ಶಾಸಕರಾದಂಥ ನಾರಾಯಣಸ್ವಾಮಿ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.